ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಗನ್ HR Genius Pro-ಇಂದ. ಸೊ ನಿಮಗೆಲ್ಲ ಒಂದು ಅಪ್ಡೇಟ್ ಕೊಡೋಣ ಅಂತ EPF ರಿಲೇಟೆಡ್. ಎಸ್, ಸೊ EPF ಅಲ್ಲಿ ಹೊಸ ಅಪ್ಡೇಟ್ ಇದೆ. ಪ್ರೀವಿಯಸ್ಲಿ ಫಾರ್ಮ್ 15G ಬಿಲೋ 60 ಇಯರ್ಸು, ಆಮೇಲೆ ಫಾರ್ಮ್ 15H ಮೋರ್ ದೆನ್ 60 ಇಯರ್ಸ್ ಅವರು ಅಪ್ಲೈ ಮಾಡ್ತಿದ್ರು. ಸೊ ಇದನ್ನು ರಿಮೂವ್ ಮಾಡಿದ್ದಾರೆ, ಟೋಟಲಾಗಿ ಮರ್ಜ್ ಮಾಡಿ ಫಾರ್ಮ್ 121 ಅಂತ ಬಂದಿದೆ ಈಗ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಾರ್ಮ್ 121 ಫಿಲ್ ಮಾಡಬೇಕು. ಇದು ಮ್ಯಾಂಡೇಟರಿ ಕೂಡ ಆಗಿದೆ. ಮಾಡದೇ ಇದ್ದರೆ ಅಲ್ಲಿ ಲಾಸಸ್ ಕೂಡ ಇದೆ. ಆ್ಯಕ್ಚುಲಿ ಯಾವ ಥರ, ಈಗ ಫಾರ್ಮ್ 21 ನೀವು ಯಾವ ಥರ ವರ್ಕ್ ಆಗುತ್ತೆ, ಈಗ ಫಾರ್ಮ್ 21 ನೀವು ಕಂಪ್ನಿ ಜಾಬ್ ಬಿಟ್ಟಿದ್ದೀರಾ, ಟೋಟಲಿ ಪರ್ಮನೆಂಟ್ಲಿ ಜಾಬ್ ಬಿಟ್ಟಿದ್ದೀರಾ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಆಮೇಲೆ ನಿಮಗೆ ಯಾವುದೇ ಥರ ಇಲ್ಲಿ ಟ್ಯಾಕ್ಸ್, ಲಯಬಿಲಿಟಿ ಟ್ಯಾಕ್ಸ್ ಅದೆಲ್ಲ ಇರೋದಿಲ್ಲ, ಝೀರೋ ಆಗಿರುತ್ತೆ. ಆಮೇಲೆ ನೀವು ಮೋರ್ ದೆನ್ 50,000 ನಿಮ್ಮ PF ಇದ್ರೂ ಕೂಡ ನೀವು ಈಸಿಯಾಗಿ ಇಲ್ಲಿ ತಗೊಳ್ಬೋದು. ಯಾವ ಥರ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವೇನಾದರೂ ಫಾರ್ಮ್ 121 ಫಿಲ್ ಮಾಡದೆ ಹಾಗೆ ಹಾಕಿದ್ರೆ ನಿಮಗೆ ಇಲ್ಲಿ TDR ಬರುತ್ತೆ, ಅಂದರೆ ಟ್ಯಾಕ್ಸೇಷನ್ ಬರುತ್ತೆ. ಆಮೇಲೆ ಡಿಲೇ ಆಗುತ್ತೆ ಅಮೌಂಟು, ಮತ್ತು ಮೇ ಬಿ ರಿಫಂಡ್ಗೆ ಟೈಮ್ ತೊಗೊಳುತ್ತೆ, ಟೆಕ್ನಿಕಲ್ ಇಶ್ಯೂ ಬಂದರೆ. ಸೊ ಇದೆಲ್ಲ ಕ್ಯಾಜುವಲಿ ಕೆಲವೊಂದು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ಬೋದು. ಸೊ ಅದಕ್ಕಾಗಿ ಮ್ಯಾಂಡೇಟರಿ ಫಾರ್ಮ್ 121 ಅಂತ ನೀವು ಫಿಲ್ಅಪ್ ಮಾಡಿದ್ರೆ ನಿಮಗೆ ಕ್ವಿಕ್ಕಾಗಿ ವಿತಿನ್ ವೀಕಲ್ಲಿ ಅಮೌಂಟು ನೀವು ಪಡಿಬೋದು. ಇದು ಹೊಸ ಅಪ್ಡೇಟು EPF-ಇಂದ. ಸೊ ಇದೇ ಥರ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ಜಾಬ್ ರಿಲೇಟೆಡ್ ಈ ಥರ ಇನ್ಫಾರ್ಮೇಷನ್ ರಿಲೇಟೆಡ್ ವಿಡಿಯೋನ ನಾವು ಬಿಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಗೆ HR Genius-ಇಂದ. ಸೇವ್ ವಾಟರ್, ಸೇವ್ ನೇಚರ್.